Where it is coming? What you are doing? You are spoiling our college, mate. ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರು ಉತ್ತರ ಪತ್ರಿಕೆಯನ್ನ ಮೌಲ್ಯಮಾಪನ ಮಾಡೋದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಈ ಕಾಲೇಜಿನಲ್ಲಿ ಪ್ರಾಂಶುಪಾಲರೇ ಒತ್ತಾಯಪೂರ್ವಕವಾಗಿ ವಿದ್ಯಾರ್ಥಿಗಳ ಹತ್ತಿರ ಉತ್ತರ ಪತ್ರಿಕೆಯನ್ನ ಮೌಲ್ಯಮಾಪನ ಮಾಡಿಸಿ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಇದನ್ನ ಪ್ರಶ್ನೆ ಮಾಡಿದಂತಹ ಅಲ್ಲಿನ ಪ್ರಾಧ್ಯಾಪಕರನ್ನ ದರ್ಪದಿಂದ ದುರಂಕಾರವನ್ನ ತೋರಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಎಲ್ಲಿ? ಈ ಕರ್ಮಕಾಂಡವನ್ನ ಮಾಡಿರುವಂತಹ ಆ ಪ್ರಿನ್ಸಿಪಾಲ್ ಯಾರು? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಯಾವ ವ್ಯಾಲ್ಯೂಯೇಷನ್ ನೀವು ಹೆಂಗ್ ಮಾಡ್ತೀರಾ? ಯು ಆರ್ ಸ್ಟೂಡೆಂಟ್ ನೋ, ಹೌ ಕ್ಯಾನ್ ಯು evaluate the booklet? What valuation? What subject, ma? What subject is this? Research Stats. Here sociology papers you are there. take this and keep it in your room as a coordinator. You are very Mamata, read ma? Sociology papers. Sociology papers. See, you give answer to the teacher. No, we cannot spend the time like this. Nonsense. Take this. Students ಮಾಡ್ಬೋದಾ ನಮ್ಮ? Where it is coming? What you are doing? You are spoiling our college, mate. ಅಲ್ಲಮ್ಮ, As a students, see, teachers are able to not ಮಾಡ್ಬಾರ್ದಲ್ವೇ ನಮ್ಮ ಹಿಂಗೆ? ನಾವು ಏನು ಅಂತ ಗೊತ್ತಿಲ್ಲ, ಏನು You know the subject sociology. See, you should know the limitation of student. ನನಗೆ ಇದು ಸಂಬಂಧ ಇಲ್ಲ, ನನಗೆ ಮಾಡೋಕ್ಕಾಗಲ್ಲ ಮೇಡಮ್, ಇಟ್ ಈಸ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ಬೇಕು. ನಮ್ಗೇನು ಏನೋ ನೀನು ಯಾರನ್ನ ಹೊಡೆದು ಅಂತಾರೆ ಟೀಚರ್, ಏನೋ ತಿಂತೀಯಾ ನೀನು? ಯು ಶುಡ್ ನೋ ಆಸ್ ಎ PG ಸ್ಟೂಡೆಂಟ್, ಯು ಶುಡ್ ನೋ ಯುವರ್ ಲಿಮಿಟೇಷನ್. ಗೊತ್ತಾಗಲ್ವಾ? ಟೀಚರ್ ಎಲ್ಲ ಏನೋ ನೀನು ಯಾರನ್ನ ಹೊಡೆದು ಅಂತಾರೆ ಟೀಚರ್, ಏನೋ ತಿಂತೀಯಾ ನೀನು? ಯು ಶುಡ್ ನೋ ಆಸ್ ಎ PG ಸ್ಟೂಡೆಂಟ್, ಯು ಶುಡ್ ನೋ ಯುವರ್ ಲಿಮಿಟೇಷನ್. ಗೊತ್ತಾಗಲ್ವಾ? ಟೀಚರ್ ಎಲ್ಲ ಹೇಳಿದ್ದು ಕೇಳ್ತೀರಾ ನೀವು? ಹೌದು, ಈ ವಿಡಿಯೋದಲ್ಲಿ ನೀವು ನೋಡಿದ್ದು ಅಪ್ಪಟ ಸತ್ಯ. ಇದು ಬೆಂಗಳೂರಿನ ವಿಕ್ಟೋರಿಯಾ ನರ್ಸಿಂಗ್ ಕಾಲೇಜಿನಲ್ಲಿ ನಡೆದಿರುವ ಕರ್ಮಕಾಂಡ. ಈ ಇಬ್ಬರು ದ್ವಿತೀಯ ವರ್ಷದ ನರ್ಸಿಂಗ್ ವಿದ್ಯಾರ್ಥಿನಿಯರು ಜಮ್ಮು ಕಾಶ್ಮೀರದ ವಿವಿ1ರ ಪದವಿ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ನಡೆಸಿದ್ದಾರೆ. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಹೋದ ಪ್ರೊಫೆಸರ್ಗಳ ಕೈಗೆ ಸಾಕ್ಷಿ ಸಮೇತ ಸಿಕ್ಕಿಬಿದ್ದಿದ್ದಾರೆ. ಈ ವೇಳೆ ಪ್ರಾಧ್ಯಾಪಕರು ಏನು ಮಾಡ್ತಿದ್ದೀರಿ ಅಂತ ಜೋರು ಮಾಡಿದಾಗ ವಿದ್ಯಾರ್ಥಿನಿಯರು ಕಾಲೇಜಿನ ಪ್ರಿನ್ಸಿಪಾಲ್ ಜಯಲಕ್ಷ್ಮಿ ಮ್ಯಾಮ್ ಹೇಳಿದ್ದಕ್ಕೆ ಹೀಗೆ ಮಾಡ್ತಿದ್ದೇವೆ ಎಂದು ಹೇಳುವ ಮೂಲಕ ಪ್ರಾಂಶುಪಾಲೆ ಎನ್ ಜಯಲಕ್ಷ್ಮಿ ಕಡೆ ಬೊಟ್ಟು ಮಾಡಿದ್ದಾರೆ. ಕಾಲೇಜಿನ ಪ್ರಾಂಶುಪಾಲೆ ಜಯಲಕ್ಷ್ಮಿ ಎನ್ ಅವರ ಹೆಸರಿನಲ್ಲಿಯೇ ಈ ಮೌಲ್ಯಮಾಪನ ನಡೆದಿರೋದು ಸಂಶಯಗಳನ್ನ ಹುಟ್ಟು ಹಾಕಿದೆ. Students ಮಾಡ್ಬೋದಾ ನಮ್ಮ? where it is coming? What you are doing? You are spoiling our college, mate. ಅಲ್ಲಮ್ಮ, as a students, see, teachers are able to not ಮಾಡ್ಬಾರ್ದಲ್ವೇ ನಮ್ಮ ಹಿಂಗೆ? ನಾವು ಏನು ಅಂತ ಗೊತ್ತಿಲ್ಲ, ಏನು ವಿಕ್ಟೋರಿಯಾ ನರ್ಸಿಂಗ್ ಕಾಲೇಜಿನ ಪ್ರಿನ್ಸಿಪಾಲ್ ಎನ್ ಜಯಲಕ್ಷ್ಮಿ ಅವರು ತಾವು ಮಾಡಬೇಕಾದ ಕೆಲಸವನ್ನ ಅಕ್ರಮವಾಗಿ ವಿದ್ಯಾರ್ಥಿಗಳ ಕೈಲಿ ಮಾಡಿಸಿದ್ದಾರೆ ಎಂದು ಆರೋಪ ಮಾಡಲಾಗಿದೆ. ಅಲ್ಲದೆ ವಿಡಿಯೋ ಮಾಡಿದ 5 ಮಹಿಳಾ ಪ್ರಾಧ್ಯಾಪಕರಿಗೆ ವಿದ್ಯಾರ್ಥಿಗಳ ಎದುರಲ್ಲೇ ಪ್ರಿನ್ಸಿಪಾಲ್ ಆವಾಜ್ ಹಾಕಿದಾರಂತೆ. ಪ್ರೊಫೆಸರ್ ಮಮತಾ ಎಂಬುವವರು ಕ್ಲಾಸ್ ತೆಗೆದುಕೊಳ್ತಿರುವಾಗಲೇ ಕ್ಲಾಸ್ ರೂಮ್ನ ಒಳಗೆ ನುಗ್ಗಿ ಇದು ನನ್ನ ಕಾಲೇಜು, ಏನ್ ಬೇಕಾದ್ರೂ ಮಾಡ್ತೀನಿ,
ಕೇಳೋಕೆ ನೀನ್ಯಾರು ಎಂದು ಪ್ರಿನ್ಸಿಪಾಲ್ ಜಯಲಕ್ಷ್ಮಿ ಆವಾಜ್ ಹಾಕಿದಾರಂತೆ. ಪ್ರಿನ್ಸಿಪಾಲ್ ಜಯಲಕ್ಷ್ಮಿ ನಡೆಸುತ್ತಿರುವ ಅಕ್ರಮ ಆಡಳಿತ, ದುರಾಚಾರಗಳ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕೆಂದು 5 ಮಹಿಳಾ ಪ್ರಾಧ್ಯಾಪಕಿಯರು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಡೀನ್ಗೆ ಲಿಖಿತ ದೂರನ್ನ ನೀಡಿದ್ದಾರೆ. ಜೊತೆಗೆ ವಿದ್ಯಾರ್ಥಿನಿಯರಿಂದ ವಶಪಡಿಸಿಕೊಂಡ ಉತ್ತರ ಪತ್ರಿಕೆಗಳನ್ನು ಡೀನ್ಗೆ ತಲುಪಿಸಿದ್ದಾರೆ. ಇದರ ನಡುವೆಯೇ ಕಾಲೇಜಿನ ಪ್ರಿನ್ಸಿಪಾಲ್ ಜಯಲಕ್ಷ್ಮಿ ಅವರು ಸಣ್ಣ ಕಾರಣಕ್ಕೆ ನನಗೆ ಕೆಟ್ಟ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ವಿದ್ಯಾರ್ಥಿಯೋರ್ವ ದೂರನ್ನ ನೀಡಿದ್ದು, ಪ್ರಿನ್ಸಿಪಾಲ್ ಬೈದಿರುವ ಆಡಿಯೋ ರೆಕಾರ್ಡ್ ಸಾಕ್ಷಿಯಾಗಿ ನೀಡಿದ್ದಾನೆ. ಚೇಂಜ್ ದ ಪೇಜ್ ಅಂತ ಬರೆದಿದ್ದೀನಿ, ಅರ್ಥ ಆಯ್ತಾ? ಈ ಪೇಜ್ ಚೇಂಜ್ ಮಾಡಿ ಎಲ್ಲಾರ ಬರೀ, ಇಲ್ಲಿವರೆಗೂ ಅದು ಏನಿದೆ ಹಿಂಗೆ ಬರ್ಕೊಂಡು ಬಾ. ಇವಳು ಅವಳ ಇದೆಲ್ಲ ಬರೆಯಂಗಿಲ್ಲ ಇವಳು, ಅರ್ಥ ಆಯ್ತಾ? ಇವ್ರು ಯಾರು ಕೋಆರ್ಡಿನೇಟ್ ಕೊಟ್ಟಿರೋದು ನಾನು ಅವಳಿಗೆ. ಇವತ್ತು ಬೇಡ ಅಂದರೆ ಅನ್ಸಂಗಿಲ್ಲ, ಸೈನ್ ಮಾಡಿದ್ದೀನಿ, ಇದು ಹಿಂಗೆ ಇರಲಿ. ನೆಕ್ಸ್ಟ್ ಅಧಿಕಾರಿಗಳು ಯಾರು ಬಂದರೆ ತೋರಿಸ್ತೀನಿ ನಾನು. ಅವ್ನು ಫೋನ್ ಮಾಡ್ದ ನನಗೆ, ಸ್ಟಾರ್ಟ್ ಮಾಡಪ್ಪ ಬರ್ತೀನಿ ಇಲ್ಲಿ. ಅಲ್ಲೇ ಕೆಲಸಗಳು ನನಗೆ ಆಗಲಿಲ್ಲ, ಕಂಟಿನ್ಯೂ ಏನಾಗ್ಬಿಡ್ತು, ತಲೆ ಮೇಲೆ ತಲೆ ಬಿದ್ದೋಗ್ಬಿಡ್ತಾ. ಚೇಂಜ್ ದ ಪೇಜ್ ಅಂತ ಬರ್ತಿದ್ದೀನಿ, ಈ ಪೇಜನ್ನು ಅರ್ಧಾಕ್ಬೇಡ, ಅಂಟಿಸ್ಲು ಬೇಡ, ಇದು ಹಿಂಗೆ ಇರಲಿ ಆಸ್ ಇಟ್ ಇಸ್. ನೆಕ್ಸ್ಟ್ ಪೇಜ್ಗೆ ಯಾವಳಿಗೆ ಇನ್ಫಾರ್ಮ್ ಮಾಡ್ತೀಯಾ? ಕಪ್ಪಳು ಕೊಡ್ತೀನಿ ನಿನಗೆ ನಾನು. ಯಾವಾಗ ಇನ್ಫಾರ್ಮ್ ಮಾಡ್ತೀಯಾ? ನನ್ನ ಮೇಲಿದ್ದಾಳ ಅವಳು, ನನ್ನ ಮೇಲಿದ್ದಾಳ ಅವಳು, ಅಷ್ಟೇ. ಜಾಸ್ತಿ ಮಾತಾಡ್ಕೊಡ್ದು. ನೀವು ಇಷ್ಟೊತ್ತು ಹೇಳ್ತಿರೋದೇನು? ನನ್ನ ಮನ್ಸು ಮಾಡಿದ್ರೆ ಅವಳು ಕೋಆರ್ಡಿನೇಟರ್ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು ನಾನು. ಅವಳಿಗೆ ಇನ್ಫಾರ್ಮ್ ಮಾಡ್ತೀಯಾ ನೀನು? ನೀವು ಬಾಳೆಗಳ ಥರ ಬಕೆಟ್ ಹಿಡಿಯೋ ಕೆಲಸ ನಿಲ್ಸಿ, ಫಸ್ಟು ಕರೆಕ್ಟ್ ಆಗ್ತೀರಾ, ಅವಾಗ ಕರೆಕ್ಟ್ ಆಗ್ತೀರಾ ನೀವು. ಬಾಳೆಗಳು ಬಿಡ್ರಿ ನೀವು. ಹೋಗಿ ನಾನು ಬಸ್ ಕೊಡ್ತೀನಿ, ಹೋಗಿ ನೀನು ಮಾಡ್ತೀರ. ಅವಳಿಗೆ ಯೂನಿಫಾರ್ಮ್ ನಾನು ಬರ್ಸೆಲ್ಲ ರೆಡಿ ಮಾಡ್ಕೊಡ್ತೀನಿ, ಹೋಗಿ ಆಮೇಲೆ ಹಾಕೋತೀನಿ. ಹೋಗಿ ಹೇಳಮ್ಮ ನೀನು. ಅವಳು ಹೇಳಿದ್ಮೇಲೆ ಮಾಡ್ತಾರೆ. ನಾನು ಈ ಕರ್ತವ್ಯ ಕೂತಿರೋದು, ನಾನು ಕರ್ತವ್ಯ ಕೂತಿದ್ದೀನಪ್ಪ ಇಲ್ಲಿ. ನಾನು ನನಗೆ ಪವರ್ ಇಲ್ಲ ನನಗೆ. ಅವಳು ಹೇಳ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂದ್ರೆ ಏನು ಆಗ್ತಾರೆ? ಆಮೇಲೆ ನೀನು ಕರ್ತವ್ಯ ಕೂತಿರೋದು. ಐ ಸೆಡ್ ಗೋ. ಇನ್ನು ವಿಕ್ಟೋರಿಯಾ ನರ್ಸಿಂಗ್ ಕಾಲೇಜಿನ ಪ್ರಭರ ಪ್ರಾಂಶುಪಾಲರಾಗಿ 2023 ಸೆಪ್ಟೆಂಬರ್ 30ರಂದು ಜಯಲಕ್ಷ್ಮಿ ಎನ್ ಅವರನ್ನ ವೈದ್ಯಕೀಯ ಶಿಕ್ಷಣ ಇಲಾಖೆ ನೇಮಕ ಮಾಡಿದೆ. ಆದರೆ ಹಿರಿತನ ಕಡೆಗಣಿಸಲಾಗಿದೆ ಎಂದು ಕಾಲೇಜಿನ ಪ್ರಾಧ್ಯಾಪಕಿ ಜಿ ನಾಗರತ್ನಮ್ಮ ಎಂಬುವರು ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಪತ್ರವನ್ನ ಬರೆದಿದ್ದು, 6 ವರ್ಷ ಕಿರಿಯರಿಗೆ ಈ ಹುದ್ದೆ ನೀಡಲಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ವಿದ್ಯಾರ್ಥಿಗಳಿಂದ ಉತ್ತರ ಪತ್ರಿಕೆ ಮೌಲ್ಯಮಾಪನ ನಡೆಸಿರುವುದು ಗಮನಕ್ಕೆ ಬಂದಿದೆ. ಬಿಎಂಸಿಆರ್ಐ ಸಂಸ್ಥೆಯಿಂದ ತನಿಖೆ ತಂಡವನ್ನ ರಚಿಸಿದ್ದು, ತನಿಖಾ ತಂಡವು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಿದೆ. ವರದಿಯು ಪರಿಶೀಲನಾ ಹಂತದಲ್ಲಿ ಇದೆ ಎಂದು ಹೇಳಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.